हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, जो भी सेकेंड पीयूसी में पास हो चुके हैं उनके लिए मेरी ओर से बधाई। स्टूडेंट्स, सेकेंड एग्ज़ाम में अगर आप पास हुए हैं तो आप डिग्री कर सकते हैं और बी के लिए भी आप लोग जा सकते हैं, अलग अलग कोर्स के लिए भी आप जा सकते हैं। स्टूडेंट्स, अगर सेकेंड एग्ज़ाम में भी अगर आप फेल अगर हो चुके हैं तो आपके लिए थर्ड एग्ज़ाम के लिए अप्लाई करने का जो डेट आ चुका है, सो आप लोग थर्ड एग्ज़ाम के लिए अप्लाई कर सकते हैं। जो भी SC ST के स्टूडेंट हैं वो स्टूडेंट ऑनलाइन पोर्टल पर जाकर अप्लाई कर सकते हैं और पोर्टल के लिए फीस है ₹1 और SC ST और कैटेगरी 1 ये स्टूडेंट्स क्या ऑनलाइन पर कर सकते हैं। और बाकी के जो स्टूडेंट है अगर एक सब्जेक्ट में अगर फेल अगर हो चुके हैं तो एक सब्जेक्ट के लिए ₹140 है, 2 सब्जेक्ट के लिए ₹270 है और 3 सब्जेक्ट के ऊपर अगर अप्लाई करना है या 3 सब्जेक्ट के ऊपर अगर आप फेल अगर हो चुके हैं तो ऐसे स्टूडेंट के लिए फीस है 400। तो स्टूडेंट्स, ये कब अप्लाई करना चाहिए? अप्लाई करने का डेट है 23 दिस मंथ, 23 मई से लेकर 28 मई तक। अगर 28 के अंदर अगर आप लोग अप्लाई नहीं करेंगे तो आप लोगों के लिए पेनल्टी है 29 से लेकर 30। 2 दिन अगर आप लेट करेंगे, 28 अगर अप्लाई करने के लिए चले जाएंगे या 30 को अप्लाई करने के लिए चले जाएंगे तो ये जो सब्जेक्ट का फीस है उसमें और ₹50 मिलाकर आपको पे करना है। तो स्टूडेंट्स, जो भी मेरे चैनल पर नए हैं, जो भी स्टूडेंट्स देख रहे हैं तो आप सब्सक्राइब कर लीजिए और आप वीडियो को इसी तरह का सपोर्ट करते रहिए और अंत तक मेरे साथ बने रहिए। स्टूडेंट्स, ಆಲ್ರೆಡಿ ಇವಾಗ ಸೆಕೆಂಡ್ ಎಕ್ಸಾಮ್ದು ರಿಸಲ್ಟ್ ಬಂದುಬಿಟ್ಟಿದೆ. ಯಾರೆಲ್ಲ ಪಾಸ್ ಆಗಿದ್ದೀರಾ ಅಂಥವರಿಗೆ ನನ್ನ ಕಡೆಯಿಂದ ಪ್ರೊಫೆಸರ್ ಕಿ ಕ್ಲಾಸ್ ಕಡೆಯಿಂದ ನಿಮಗೆ ಹಾರ್ದಿಕ ಶುಭಕಾಮನೆಗಳು. ಆಮೇಲೆ ಯಾರು ಫೇಲ್ ಆಗಿರ್ತೀರಾ ಮತ್ತೆ ಥರ್ಡ್ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಬಂದುಬಿಟ್ಟಿದೆ. ಥರ್ಡ್ ಎಕ್ಸಾಮ್ ಅಪ್ಲೈ ಮಾಡೋದಕ್ಕೆ ಡೇಟ್ ಕೂಡ ಬಂದುಬಿಟ್ಟಿದೆ. ಯಾರೆಲ್ಲ ಫೇಲ್ ಆಗಿದ್ದೀರಾ ಸೆಕೆಂಡ್ ಎಕ್ಸಾಮಲ್ಲಿ ಥರ್ಡ್ ಎಕ್ಸಾಮ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋ ಡೇಟ್ ಯಾವುದಂದರೆ 23 ಇಂದ 28 ಇದೇ ಮಂತು, ಮೇ ಮಂತು 23 to 28. SC ST ಸ್ಟೂಡೆಂಟ್ಸು ಆನ್ಲೈನ್ ಪ್ರವರ್ಗ 1ನೇ ವರ್ಗ 1 ಕ್ಯಾಟಗರಿ ಅವರು ಆನ್ಲೈನ್ ಪೋರ್ಟಲಲ್ಲೇ ನೀವು ಮಾಡ್ಬೋದು. ಮಿಕ್ಕ ಸ್ಟೂಡೆಂಟು 1 ಸಬ್ಜೆಕ್ಟಲ್ಲಿ ನೀವು ಏನಾದರೂ ಫೇಲ್ ಆದರೆ ಫೀಸ್ ಎಷ್ಟಿದೆ ಅಂದರೆ ₹140, ಅಂದರೆ ₹140. 2 ಸಬ್ಜೆಕ್ಟ್ ಆಗಿಬಿಟ್ರೆ ₹270, ಅಂದರೆ ₹270. 3 ಸಬ್ಜೆಕ್ಟ್ಗಿಂತ ಜಾಸ್ತಿ ನೀವು ಏನಾದರೂ ಫೇಲ್ ಆದರೆ ಅಪ್ಲೈ ಮಾಡ್ತಾ ಇದ್ದರೆ ಥರ್ಡ್ ಎಕ್ಸಾಮ್ಗೆ ₹400 ಕಟ್ಟಬೇಕು. ಎಲ್ಲಿ ತನಕ ನಿಮಗೆ ಪೆನಲ್ಟಿ ಇರಲ್ಲ ಅಂದರೆ 23 ಇಂದ 28 ತನಕ ನೀವು ಅಪ್ಲೈ ಮಾಡ್ಬೋದು ಥರ್ಡ್ ಎಕ್ಸಾಮ್ಗೆ. ಸಪೋಸ್ ನೀವು 28 ಆದಮೇಲೆ 29, 30 ಹೋಗ್ಬಿಟ್ರೆ ₹50 ಎಕ್ಸ್ಟ್ರಾ ಪೆನಲ್ಟಿ ಬೀಳುತ್ತೆ, ಅದು ನಿಮಗೆ ದಂಡ. ಸೊ ಹಾಗಾಗಿ ನೀವು 28 ಒಳಗಡೆನೆ होगबिಟ್ಟು ನೀವು अप्लाई ಮಾಡಿ थर्ड एग्जाम के. तो स्टूडेंट्स, अगर आप सेकंड एग्जाम में अगर आप पास हुए तो मुझे भी खुशी हो रही है. अगर फेल अगर हो गए हैं या और भी ज़्यादा मार्क्स अगर आपको अर्न करना है, लेना है, तो आप थर्ड एग्जाम के लिए अप्लाई कर सकते हैं. तो थर्ड एग्जाम ಯಾವಾಗಿದೆ ಅಂದರೆ ಅದು ಡೇಟ್ ಕೂಡ ಬಂದುಬಿಟ್ಟಿದೆ 24th ಜೂನ್, ಅಂದರೆ ನೆಕ್ಸ್ಟ್ ಮಂತು 24th ಇಂದ ಜುಲೈ 5th ತನಕ ಏನೋ ಇದೆ ಅದು ಅಲ್ಲಿ ತನಕ ಎಕ್ಸಾಮ್ ನಡೀತೆ. ಹೀಗೆ ನೀವು ನೋಡ್ತಾ ಇರಿ ವಿಡಿಯೋ. ನಾನು ನಿಮಗೆ ಟೈಮ್ ಟೇಬಲು ಆಮೇಲೆ ಸಬ್ಜೆಕ್ಟ್ ಆಮೇಲೆ ಯಾವಾಗ ಅಪ್ಲೈ ಮಾಡಬೇಕು ಆ 2 ಕಾಪಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಅದು ನೀಟಾಗಿ ನೀವು ನೋಟ್ ಮಾಡ್ಕೊಳ್ಳಿ. ಇದೇ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಟೈಮ್ ಟೇಬಲ್ ಕೂಡ ತೋರಿಸ್ತೀನಿ, ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ನಿಮ್ಗೆ ಯಾವ್ದು ಅರ್ಥ ಆಗುತ್ತೆ ಆ ಟೈಮ್ ಟೇಬಲು ನೀವು ನೀಟಾಗಿ ಬರ್ಕೊಂಡ್ಬಿಡಿ. ಆಮೇಲೆ ಎಕ್ಸಾಮ್ ಅಪ್ಲೈ ಮಾಡೋದು ಡೇಟ್ ಯಾವುದಿದೆ ಅದು ಕೂಡ ನೀವು ಅಪ್ಲೈ ಮಾಡಿ. ಆಮೇಲೆ
ಇವು ಎಷ್ಟೆಷ್ಟು ಫೀಸ್ ಇದೆ ಅದು ಕೂಡ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ನೀವು ನೀಟಾಗಿ 23rd 23rd ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಇನ್ನು ನಿಮಗೆ ಲಾಸ್ಟ್ ಚಾನ್ಸ್ ಇದೆ. 3rd ಎಕ್ಸಾಮ್ ನೀವು ಬರೆದ್ರೆ 3rd ಎಕ್ಸಾಮಲ್ಲಿ ಪಾಸ್ ಆದರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಡಿಗ್ರಿಗೆ, ನಿಮಗೂ ಕೂಡ ಚಾನ್ಸ್ ಇದೆ. ಸೊ ಯಾಪರು 2 ಎಕ್ಸಾಮ್ ಆಯಿತು, ಇದು 3ನೇ ಎಕ್ಸಾಮ್ಗೆ ನಿಮಗೆ ಅನುಕೂಲ ಇದೆ. 3ನೇ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಿ ಸ್ಟೂಡೆಂಟ್ಸ್. ಆಮೇಲೆ ಯಾರೆಲ್ಲ ಹಿಂದಿಯಲ್ಲಿ ಸ್ಟೂಡೆಂಟ್ ಫೇಲ್ ಆಗಿದ್ದೀರಾ, ಪಾಸ್ ಆದವರು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಫೇಲ್ ಆದವರು ಕೂಡ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಏನು ಸಹಾಯ ಬೇಕೋ, ಏನು ನಿಮಗೆ ಹೆಲ್ಪ್ ಬೇಕೋ ಅದು ಎಲ್ಲವನ್ನು ನಾನು ಮಾಡ್ತೀನಿ. ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಯಾಕಂದರೆ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ನಂದೆಲ್ಲ ಓಲ್ಡ್ ವಿಡಿಯೋ ಕೂಡ ನೀವು ನೋಡಿ, ತುಂಬ ಯೂಸ್ಫುಲ್ ಆಗಿದೆ. ಯಾವ ಕ್ವಶನ್ ಎಲ್ಲ ಹೇಗೆ ಬರುತ್ತೆ ಅಂತ ನಾನು ರಿಪೀಟ್ ಆಗಿ ನಿಮಗೆ ವಿಡಿಯೋದಲ್ಲೆಲ್ಲ ತಿಳಿಸಿದ್ದೀನಿ. ಸೊ ಹಾಗಾಗಿ ಎಲ್ಲ ಓಲ್ಡ್ ವಿಡಿಯೋ ನೋಡಿ. ಆಮೇಲೆ ಬನ್ನಿ ಸ್ಟೂಡೆಂಟ್ಸ್, ಇವಾಗ ನಾನು ನಿಮಗೆ ಟೈಮ್ ಟೇಬಲು ಮತ್ತು ಅಪ್ಲೈ ಡೇಟ್ ಯಾವುದಿದೆ ಅದು ಎಲ್ಲ ಓದ್ಬಿಟ್ಟು ನಾನು ತಿಳಿಸ್ತೀನಿ. ಬನ್ನಿ ಇವಾಗ ನಾನು ನಿಮಗೆ ಟೈಮ್ ಟೇಬಲ್ ತೋರಿಸ್ತೀನಿ. ಎಸ್ ಸ್ಟೂಡೆಂಟ್ಸ್, ಇದು ನಿಮ್ಮ 3ನೇ ಎಕ್ಸಾಮ್ದು ಟೈಮ್ ಟೇಬಲ್ ಇದೆ. ಇವತ್ತೇ ಅನೌನ್ಸ್ ಆಗಿದೆ. ಇವತ್ತೇ ಆ ಪ್ರಿಂಟೌಟ್ ತೊಗೊಂಡು ನಿಮಗೆ ಈ ಟೈಮ್ ಟೇಬಲ್ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ. ಜಸ್ಟ್ ಸ್ಟೂಡೆಂಟ್ಸ್, ಯು ಸಿ ದಿಸ್ ಈಸ್ ಯುವರ್ 3rd ಎಕ್ಸಾಮ್ ಟೈಮ್ ಟೇಬಲ್. ಈ ಟೈಮ್ ಟೇಬಲ್ ನೋಡ್ಕೊಳ್ಳಿ ಮೇಲ್ಗಡೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೈನ್ಮೆಂಟ್ ಬೋರ್ಡ್ 6th ಕ್ರಾಸು ಮಲ್ಲೇಶ್ವರಮು ಬೆಂಗಳೂರು 560003 ಈ ಥರ PU ಬೋರ್ಡ್ ಎಕ್ಸಾಮು ಎಕ್ಸಾಮ್ 3. ಆಮೇಲೆ ಇವತ್ತಿನ ಡೇಟ್ ನೋಡಿ, ಡೇಟು 21/5/2024. ಫೈನಲ್ ಟೈಮ್ ಟೇಬಲ್ ಫಾರ್ 2nd PUC ಎಕ್ಸಾಮಿನೇಷನ್ 3 ಅಂದರೆ ಇದು 3ನೇ ಎಕ್ಸಾಮು, ಅಂದರೆ ಸಪ್ಲಿಮೆಂಟ್ರಿ 2ನೇ ಎಕ್ಸಾಮು, ಜುಲೈ 2024. ಸ್ಟೂಡೆಂಟ್ಸ್ ನೀಟಾಗಿ ಟೈಮ್ ಟೇಬಲು ನೀವು ನೋಟ್ ಮಾಡ್ಕೊಳ್ಳಿ. ಇವಾಗ ಈ ಕಡೆ ಡೇಟ್ ಇದೆ, ಸಬ್ಜೆಕ್ಟ್ ಇದೆ, ಕೋಡ್ ಇದೆ. 24/6 ಅಂದರೆ 24 ಜೂನ್ಗೆ ಅಂದರೆ ನೆಕ್ಸ್ಟ್ ಮಂತ್ 24ಗೆ ಕನ್ನಡ ಸಬ್ಜೆಕ್ಟ್ ಇದೆ. ಆಮೇಲೆ ಅರಬಿಕ್ ಇದೆ, ಮಂಡೇ ಬರುತ್ತೆ. 25/6/2024ಗೆ ಇಂಗ್ಲೀಷ್ ಇದೆ, ಟ್ಯೂಸ್ಡೇ ಬರುತ್ತೆ. ಆಮೇಲೆ 26/6/2024 ಸೋಷಿಯಾಲಜಿ, ಬಯಾಲಜಿ, ಜಿಯಾಲಜಿ, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸ್ ನಿಮ್ದು ಯಾವುದು ಸಬ್ಜೆಕ್ಟ್ ಇರುತ್ತೆ ಆ ಡೇಟನ್ನು ಮೆನ್ಷನ್ ಮಾಡ್ಕೊಳ್ಳಿ ಸ್ಟೂಡೆಂಟ್. 27th ಬಂದಿದೆ, 27/6/2024 ಆಫ್ನಲ್ ಕನ್ನಡ ಅಕೌಂಟೆನ್ಸಿ. 28/6/2024 ಎಕನಾಮಿಕ್ಸು, ಕೆಮಿಸ್ಟ್ರಿ. 29/6/2024 ಹಿಸ್ಟ್ರಿ, ಫಿಸಿಕ್ಸ್. 30/6/2024 ಹಾಲಿಡೇ ಇದೆ, ಅವತ್ತು ಯಾವುದೇ ಎಕ್ಸಾಮ್ ಇಲ್ಲ, ಸಂಡೇ ಇದೆ. ಆಮೇಲೆ 1 ಜುಲೈ, ಜೂನ್ ಆಯಿತು, ಜುಲೈ 1 ಜುಲೈ 2024ಗೆ ಹೋಮ್ ಸೈನ್ಸ್, ಪೊಲಿಟಿಕಲ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್. ಆಮೇಲೆ ಜುಲೈ 2 ಜುಲೈ 2024ಗೆ ಲಾಜಿಕ್, ಬಿಸ್ನೆಸ್ ಸ್ಟಡೀಸ್, ಮ್ಯಾಥಮೆಟಿಕ್ಸ್, ಎಜುಕೇಷನ್. ಆಮೇಲೆ 3rd ಜುಲೈ 2024ಗೆ ಜಿಯೋಗ್ರಫಿ, ಸೈಕಾಲಜಿ, ಬೇಸಿಕ್ ಮ್ಯಾಥ್ಸ್. ಆಮೇಲೆ 4th ಜುಲೈ 2024 ಹಿಂದಿ, ಅಂದರೆ ಇದು ನನ್ನ ಸಬ್ಜೆಕ್ಟು, ಹಿಂದಿ ಸಬ್ಜೆಕ್ಟು. ಆಮೇಲೆ 5th ಲಾಸ್ಟ್ ಪೇಪರು, ಲಾಸ್ಟ್ ಎಕ್ಸಾಮು 5th ಜುಲೈ 2024 ತಮಿಳ್ ಲ್ಯಾಂಗ್ವೇಜ್, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ್, ಫ್ರೆಂಚ್. ಇಷ್ಟು ಎಲ್ಲ ಎಕ್ಸಾಮು ಇರುತ್ತೆ ಸ್ಟೂಡೆಂಟ್ಸ್. ಇನ್ನೊಂದು ಸಾರಿ ನೀವು ಈ ಡೇಟ್ ಎಲ್ಲ ನೋಡಿಕೊಂಡು ನೀವು ನೀಟಾಗಿ ಬರ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಈ 3rd ಎಕ್ಸಾಮ್ಗೆ ಅಪ್ಲೈ ಮಾಡೋ ಡೇಟ್ ಕೂಡ ನಾನು ತಿಳಿಸಿದ್ದೀನಿ. 23rd 28ವರೆಗೆ ವಿದೌಟ್ ಪೆನಲ್ಟಿ ನೀವು ಫೀಸ್ ಕಟ್ಬೋದು. 1 ಸಬ್ಜೆಕ್ಟಿಗೆ 140 ಇದೆ, 2 ಸಬ್ಜೆಕ್ಟ್ಗೆ 270 ಇದೆ, ಅಬೋವ್ 3 ಸಬ್ಜೆಕ್ಟ್ ಇದ್ದರೆ 400 ಇದೆ. SC/ST ಅವರಿಗೆ ಆನ್ಲೈನ್ ಪೋರ್ಟಲಲ್ಲಿ ಹೋಗಬೇಕು, ₹1 ಆಗುತ್ತೆ. ಆಮೇಲೆ 29, 30 ನೀವೇನಾದರೂ ಆ ಡೇಟ್ಗಳಲ್ಲಿ ಅಪ್ಲೈ ಮಾಡಿದ್ರೆ, ಫೀಸ್ ಕಟ್ಟಲಿಕ್ಕೆ ಹೋದರೆ ಪೆನಲ್ಟಿ ₹50 ಎಕ್ಸ್ಟ್ರಾ ಬೀಳುತ್ತೆ. ಸ್ಟೂಡೆಂಟ್ಸ್ ಇದು ಟೈಮ್ ಟೇಬಲ್ ನೀಟಾಗಿ ನೋಡ್ಕೊಳ್ಳಿ. ಆಮೇಲೆ ಟೈಮಿಂಗ್ ಎಲ್ಲ ನೋಡ್ಕೊಳ್ಳಿ. 10:15 AM ಟು 1:30 PM
ಎಲ್ಲ ಸಬ್ಜೆಕ್ಟು ಮಾರ್ನಿಂಗೇ ಇರೋದು, ಆಫ್ಟರ್ನೂನು ಯಾವುದೇ ಸಬ್ಜೆಕ್ಟ್ ಇಲ್ಲ. ಇದು ಏನಾದರೂ ಆಫ್ಟರ್ನೂನ್ ನಿಮ್ಮ ಸಬ್ಜೆಕ್ಟ್ ಇದ್ದರೆ ನೋಡಿ, ಹಿಂದೂಸ್ತಾನಿ ಮ್ಯೂಸಿಕ್ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, ರಿಟೈಲ್ ಇದೆ, ಆಟೋಮೊಬೈಲ್ ಇದೆ, ಬ್ಯೂಟಿ ಆ್ಯಂಡ್ ವಿಲ್ನೆಸ್ ಇದೆ. ಈ ಸಬ್ಜೆಕ್ಟ್ ನಿಮ್ಗೆ ಏನಾದರೂ ಇದ್ದರೆ ಆಫ್ಟರ್ನೂನ್ ಇರುತ್ತೆ. ಈ ಎಲ್ಲ ಸಬ್ಜೆಕ್ಟನ್ನು ಬಿಟ್ಬಿಟ್ರೆ ಮಾರ್ನಿಂಗೇ ಇರುತ್ತೆ. ಅಂದರೆ 10:15ಗೆ ಸ್ಟಾರ್ಟ್ ಆಗಿ 1:30ಗೆ ಮುಗಿದೋಗುತ್ತೆ. ಇನ್ನೊಂದು ಸಾರಿ ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ, ಟೈಮ್ ಟೇಬಲ್ ನೀಟಾಗಿ ನಾನು ತೋರಿಸ್ತಾ ಇದ್ದೀನಿ. ಇದು ನಿಮ್ಮ ಸಲುವಾಗಿ ನಾನು ಪ್ರಿಂಟೌಟ್ ಎತ್ಕೊಂಡು ಬಂದು ನಿಮಗೆ ತಿಳಿಸೋ ಸಲುವಾಗಿ ತೋರಿಸ್ತಾ ಇದ್ದೀನಿ. ಸೊ ನೀಟಾಗಿ ನೀವೆಲ್ಲ ನೋಡ್ಕೊಳ್ಳಿ. ಬೇಕಾದರೆ ಇನ್ನೊಂದು ಸಾರಿ ನೋಡ್ಕೊಳ್ಳಿ ನೀಟಾಗಿ ಎಲ್ಲ ಟೈಮ್ ಟೇಬಲು. ಎಸ್ ಸ್ಟೂಡೆಂಟ್ಸ್, ಈ ವಿಡಿयो इಲ್ಲಿಗೆ ಮುಗಿಸ್ತೀನಿ. और नेक्स्ट क्लास में हमारी मुलाकात होगी. नेक्स्ट क्लास में भेटियागोಣ. थैंक यू. जय हिंद, जय कर्नाटक, वंदे मातरम.